ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲ ನಮಗೆ ತಿಳಿಸ್ಬಿಟ್ರೆ ನೀವು ತಿನ್ನೋದಿದ್ಮೇಲೆ. ಅಯ್ಯೋ, ನಾನು ಈಸ್ಕೊಂಡು ತಿಂದೆ ಲಕ್ಷ್ಮಿ. ಇದು ನಿನಗೆ ಅಂತ ತಂದಿದ್ದು, ತಗೋ ಕೊಡಿ. ನಾನು ತಿನ್ನಿಸ್ತೀನಿ ಬಿಡು. ಪರವಾಗಿಲ್ಲ. ಏನ್ರಿ, ನನ್ನ ಮದುವೆ ಆಗಿ ನೀವು ತಪ್ಪು ಮಾಡ್ಬಿಟ್ರಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದಲ್ಲ? ಇದೇನು ಲಕ್ಷ್ಮಿ, 35 ವರ್ಷ ಆದ್ಮೇಲೆ ಅನುಮಾನ ಬರ್ತಿದ್ಯಾ? ಯಾಕೆ? ಮತ್ತಿನ್ನೇನ್ರಿ, ನಾನು ಕಟ್ಕೊಂಡಾಗಿಂದಾನು ಒಂದಲ್ಲ ಒಂದು ಕಷ್ಟ ನೋಡ್ತಾನೆ ಇದ್ದೀರಾ. ನೆಮ್ಮದಿ ಅನ್ನೋದೇ ನಿಮ್ಗಿಲ್ವಲ್ಲ ರೀ? ಹಾಗ್ಯಾಕೆ ಅನ್ಕೊಳ್ತೀಯ ಲಕ್ಷ್ಮಿ? ಹಾಗ್ಯಾಕೆ ಅನ್ಕೊಳ್ತಿದ್ಯಾ? ನೋಡು, ಈ ನೆಮ್ಮದಿ ಅನ್ನೋದು ಆಸ್ತಿ ಅಂತಸ್ತಿದ್ರೆ ಬರುವಂಥದ್ದಲ್ಲ. ಕಷ್ಟ ಸುಖದಲ್ಲಿ ಸಮಪಾಲನ ಹಂಚ್ಕೊಂಡು ಅರ್ಥ ಮಾಡ್ಕೊಂಡು ಬದುಕೋರ ಜೊತೆಲಿದ್ರೆ ನೆಮ್ಮದಿ ಇರುತ್ತೆ. ಏನಪ್ಪ, ನನಗಂತೂ ಹಾಗನ್ಸಿಲ್ಲ ಲಕ್ಷ್ಮಿ. ನಾವೆಷ್ಟು ದಿನ ಅಂತ ಈ ಹಳೆ ಬಸ್ಸಲ್ಲೇ ಇರೋದು? ನಾವೊಂದು ಬಾಡಿಗೆ ಮನೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ನೀವು ಹೇಳೋದೇನು ಸರಿನೇ, ಆದರೆ ತಿನ್ನೋಕೆ ಗತಿ ಇಲ್ಲ ನಮಗೆ. ಇನ್ ಬಾಡಿಗೆ ಎಲ್ಲಿಂದ ಕಟ್ತೀವಿ? ಒಂದು ಕೆಲಸ ಹುಡುಕೊಳ್ತೀನಿ ಲಕ್ಷ್ಮಿ. ನನಗೊಂದು ಕೆಲಸ ಅಂತ ಸಿಕ್ಕಿದ್ರೆ ನಮ್ಮ ಸಮಸ್ಯೆ ಅರ್ಧ ಬಗೆಹರ್ದೈತೆ. ಕೂತು ತಿನ್ಬೇಕಾಗಿರೋ ಈ ವಯಸ್ಸಲ್ಲಿ ಕೆಲಸ ಹುಡುಕೋದು ಅಂದ್ರೆ ಏನು? ನಿಮಗ್ ಸುಖ ಅನ್ನೋದೇ ಕೇಳ್ಕೊಂಡ್ ಬಂದಿಲ್ವಾ? ಲಕ್ಷ್ಮಿ, ಹಾಗೆ ಯಾತಕ್ಕೆ ಅನ್ಕೊಳ್ತೀಯ? ಕೂತ್ಕೊಂಡು ತಿಂತಾ ಇದ್ರೆ ಬೊಜ್ಜು ಬೆಳೆಯುತ್ತೆ, ಆರೋಗ್ಯ ಹಾಳಾಗುತ್ತೆ. ದುಡಿತಾ ಇದ್ರೆ ದೇಹನೂ ಶಕ್ತಿಯುತವಾಗಿರುತ್ತೆ. ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ಮಾಡ್ತೀನಿ. ಲಕ್ಷ್ಮಿ, 35 ವರ್ಷದ ಹಿಂದೆ ನಾವು ಮದುವೆ ಆದಾಗ ಹೇಗಿದ್ವೋ ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ. ಆಗ್ಲೂ ಕೆಲಸ ಇರಲಿಲ್ಲ, ಈಗಲೂ ಕೆಲಸ ಇಲ್ಲ. ಆದ್ರೆ ಅವಾಗಿದ್ದಂತ ಉತ್ಸಾಹ ಹಾಗೆ ಇದೆ ನೋಡಿ. ನಾನು ಏನಾದ್ರು ಕೆಲಸ ಹುಡುಕೊಳ್ಳ? ಯಾಕೆ ಲಕ್ಷ್ಮಿ, ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನಿಲ್ವಾ? ನಾನೇನೋ ಮಾಡ್ತೀನಿ ಬಿಡು, ನೀನ್ ತಲೆ ಕೆಡಿಸ್ಕೊ. ಪ್ರಸಾದ ಎಲ್ಲಿ? ತಿನ್ನು, ಪ್ರಸಾದ ತಿನ್ನು. ಲಕ್ಷ್ಮೀ ನಿವಾಸ